ನಮಸ್ಕಾರ, ನಾನು ನಿಮ್ಮ ಮಿಸ್ಟರ್ ಪ್ರಾಫಿಟ್. T20 ವರ್ಲ್ಡ್ ಕಪ್ ಗೆದ್ದ ಇಂಡಿಯಾಗೆ ಕಂಗ್ರಾಚುಲೇಷನ್. ಬಿಗ್ ಬ್ರೇಕಿಂಗ್ ನ್ಯೂಸ್. ಕ್ರೂಡ್ ಆಯಿಲ್ $109 ಪರ್ ಬ್ಯಾರಲ್, ಅಂದ್ರೆ 20% ಜಂಪ್ ಆಗ್ತಿದೆ ಇವತ್ತು. ಯುದ್ಧ ಇಸ್ರೇಲ್ ಅಮೆರಿಕ ವರ್ಸಸ್ ಇರಾನ್ ಯುದ್ಧ ಪ್ರತಿ ದಿನ ತೀವ್ರತೆ ಹೆಚ್ಚಾಗ್ತದೆ ಅಂತಾನೆ ಹೇಳ್ಬೋದು. ಈಗ ರಷ್ಯಾ ಎಂಟ್ರಿ ಕೊಡುತ್ತಾ, ರಷ್ಯಾ ಎಂಟ್ರಿ ಕೊಟ್ಟು ಹಳೆ ಸೇಡ್ನ ತೀರ್ಸ್ಕೊಳ್ಳುತ್ತಾ ಅಮೆರಿಕದ ಮೇಲೆ. ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಸ್ಟಾರ್ಟ್ ಆದಾಗ ಉಕ್ರೇನ್ಗೆ ಸಪೋರ್ಟ್ ಮಾಡಿದ ಅಮೆರಿಕ ಈಗ ಪ್ರತಿ ದಿನ ಅಂದ್ರೆ ಈಗ ರಷ್ಯಾ ಎಂಟ್ರಿ ಕೊಟ್ಟಿದೆ, ಇರಾನ್ ಕಡೆ ವಾಲ್ತಾ ಇದೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಕ್ರೂಡ್ ಆಯಿಲ್ ಅಮೆರಿಕ ಹೇಳಿತ್ತು ರಷ್ಯಾ ಕಡೆಯಿಂದ ಕ್ರೂಡ್ ಆಯಿಲ್ ತಗೊಳ್ಳಿ ಅಂತ ಇಂಡಿಯಾಗೆ. ಆದ್ರೂ ಸಹ ಕ್ರೂಡ್ ಆಯಿಲ್ ಇವತ್ತು 20% ಜಂಪ್ ಆಗಿದೆ. ಹಾಗಾದ್ರೆ $150 ಪರ್ ಬ್ಯಾರಲ್ಗೆ ಏರುತ್ತಾ ಕ್ರೂಡ್ ಆಯಿಲ್? ಸೊ $150 ಪರ್ ಬ್ಯಾರಲ್ಗೆ ಏರಿದ್ರೆ ಇಂಡಿಯನ್ ಪೆಟ್ರೋಲ್ ಮತ್ತು ಡೀಸೆಲ್ ಪ್ರೈಸ್ ಎಷ್ಟಾಗುತ್ತೆ? ಇನ್ನು ಗೋಲ್ಡ್ ಅಂಡ್ ಸಿಲ್ವರ್ ಬಗ್ಗೆ ಹೇಳೋದಾದ್ರೆ ಗೋಲ್ಡ್ 2% ಡೌನ್ ಆಗಿದೆ ಬೆಳಗ್ಗೆನೆ, ಇನ್ನು ಸಿಲ್ವರ್ 3% ಅಷ್ಟು ಡೌನ್ ಆಗಿದೆ. ಇನ್ನು ಡೌಜನ್ ಮಾರ್ಕೆಟ್ 1000 ಪಾಯಿಂಟ್ಸ್, ಡೌಜನ್ ಫ್ಯೂಚರ್ಸ್ ಮಾರ್ಕೆಟ್ 1000 ಪಾಯಿಂಟ್ಸ್ ಡೌನ್ ಆಗಿದೆ. ಏಷ್ಯನ್ ಮಾರ್ಕೆಟ್ ಬಿಗ್ ಫಾಲ್ ಅಲ್ಲಿ ಇದೆ. ಜಪಾನ್ ಮಾರ್ಕೆಟ್ 4000 ಪಾಯಿಂಟ್ಸ್ ಡೌನ್ ಆಗಿ ಟ್ರೇಡ್ ಆಗ್ತದೆ. ಗಿಫ್ಟ್ ನಿಫ್ಟಿ 23,800 ಮಾರ್ಕ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ನಿಫ್ಟಿ ಫ್ರೈಡೆ 24,450 ಮಾರ್ಕ್ ಅಲ್ಲಿ ಕ್ಲೋಸ್ ಆಗಿತ್ತು. ಇವತ್ತು ಬಿಲೋ 24,000 ಅಲ್ಲಿ ಟ್ರೇಡ್ ಆಗುತ್ತೆ. ಸೊ ನಿಫ್ಟಿ ಇವತ್ತು ವೀಕ್ ಆಗಿ ಓಪನ್ ಆಗುತ್ತೆ. ಯಾವುದೇ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಇವತ್ತು ಕೆಲಸ ಮಾಡಲ್ಲ, ಕಾರಣ ಯುದ್ಧದ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು. ಇನ್ನ ಬ್ಯಾಂಕ್ ನಿಫ್ಟಿ ಸಹ ಅಷ್ಟೇ 57,700 ರೇಂಜ್ ಅಲ್ಲೇ ಕ್ಲೋಸ್ ಆಗಿತ್ತು. ಇನ್ನ ಅದು ಸಹ ಅಷ್ಟೇ 2000 ಪಾಯಿಂಟ್ಸ್ ಗ್ಯಾಪ್ ಡೌನ್ ಆಗಿ ಓಪನ್ ಆಗೋ ಸಾಧ್ಯತೆ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ಇನ್ನ ಸೆನ್ಸೆಕ್ಸ್ ಸಹ ಅಷ್ಟೇ 78,900 ಮಾರ್ಕ್ ಅಲ್ಲಿ ಕ್ಲೋಸ್ ಆಗಿತ್ತು. ಇವತ್ತು 2000 ಬಿಲೋ ಪಾಯಿಂಟ್ಸ್ ಓಪನ್ ಆಗುತ್ತೆ. ಸಪೋರ್ಟ್ ಬಂದ್ಬಿಟ್ಟು 76,000 ಅಂತಾನೆ ಹೇಳ್ಬೋದು. ಸೊ ವಾರ್ ನಿಲ್ಲೋವರೆಗೂ ಸ್ಮಾಲ್ ಟ್ರೇಡರು ಬೈ ಅಂಡ್ ಡಿಪ್ ಆಗ್ಲಿ ಇಲ್ಲ ಫ್ರೆಶ್ ಬೈ ಮಾಡ್ಕೊಂಡು ಇಟ್ಕೊಳ್ಳೋದಾಗ್ಲಿ ಅವಾಯ್ಡ್ ಮಾಡಿದ್ರೆ ಗುಡ್ ಅಂತಾನೆ ಹೇಳ್ಬೋದು. ಸೊ ಇದ್ರ ಬಗ್ಗೆ ನೀವು ಕಮೆಂಟ್ ಮಾಡಿ, ನಮ್ಮ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.